ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ವಲ್ಲಭ ಒಳ್ಳೆಯ ಕೆಲಸ ಮಾಡಲು ಹೋಗಿ ದೊಡ್ಡ ಆಪತ್ತಿಗೆ ಸಿಲುಕಿಕೊಂಡಿದ್ದಾನೆ. ಸಂಚಿಕೆಯ ಆರಂಭದಲ್ಲಿ ವಲ್ಲಭ ತನ್ನ ಟ್ಯಾಕ್ಸಿಯಲ್ಲಿ ಪ್ಯಾಸೆಂಜರ್ಗಳನ್ನು ಕರೆದುಕೊಂಡು ಮೈಸೂರಿಗೆ ಹೊರಟಿರ್ತಾನೆ. ಕಾರಿನಲ್ಲಿ ಇಬ್ಬರು ಹುಡುಗರು ತಮ್ಮ ಜೊತೆಯಲ್ಲಿದ್ದ ಕ್ಲಾಸ್ಮೇಟ್ ಹುಡುಗಿಯ ಬಳಿ ಬಂದು ತುಂಬ ಅಸಭ್ಯವಾಗಿ ಮತ್ತು ಮಿಸ್ಬಿಹೇವ್ ಮಾಡುತ್ತಿರುತ್ತಾನೆ. ಇದನ್ನು ವಲ್ಲಭ ಮಿರರ್ ಮೂಲಕ ಗಮನಿಸ್ತಾನೆ. ನಂತರ ಉಪಾಯವಾಗಿ ಗಾಡಿ ಮುಂದೆ ಹೋಗುತ್ತಿಲ್ಲ, ಸ್ವಲ್ಪ ಇಳಿದು ತಳ್ಳಿ ಎಂದು ಆ ಇಬ್ಬರು ಹುಡುಗರನ್ನು ಕೆಳಗೆ ಇಳಿಸ್ತಾನೆ. ಅವರು ಕೆಳಗೆ ಇಳಿದ ತಕ್ಷಣ ವಲ್ಲಭ ಹುಡುಗಿಯ ಬಳಿ ಅಣ್ಣನಾಗಿ ಕೇಳ್ತಿದ್ದೀನಿ, ಅವರಿಂದ ನಿನ್ನನ್ನು ಕಾಪಾಡಬೇಕಾ ಎಂದು ಕೇಳ್ತಾನೆ. ಹುಡುಗಿ ಹೌದು ಅಣ್ಣ ಎಂದ ತಕ್ಷಣ ಆ ಇಬ್ಬರು ಹುಡುಗರನ್ನು ಅಲ್ಲೇ ರಸ್ತೆಯಲ್ಲಿ ಬಿಟ್ಟು ಕಾರನ್ನು ವೇಗವಾಗಿ ಚಲಾಯಿಸಿ ಅವಳನ್ನು ರಕ್ಷಿಸ್ತಾನೆ. ಮಧ್ಯರಾತ್ರಿ ಹುಡುಗಿಯನ್ನು ಅವಳ ಫ್ರೆಂಡ್ ಮನೆ ಹತ್ತಿರ ಸೇಫಾಗಿ ಡ್ರಾಪ್ ಮಾಡ್ತಾನೆ. ಅಪ್ಪನಿಗೆ 2 ದಿನದ ಟ್ರಿಪ್ ಅಂತ ಹೇಳಿ ಬಂದಿದ್ದೀನಿ, ಈಗ ಮನೆಗೆ ಹೋದರೆ ಪ್ರಶ್ನೆ ಮಾಡ್ತಾರೆ, ಬೆಳಿಗ್ಗೆ ಹೋಗ್ತೀನಿ ಎಂದು ಹುಡುಗಿ ಹೇಳಿ ವಲ್ಲಭನಿಗೆ ದುಡ್ಡು ಕೊಡ್ತಾಳೆ. ಆದರೆ ವಲ್ಲಭ ನಿನ್ನನ್ನು ಟ್ರಿಪ್ ಕರ್ಕೊಂಡು ಹೋಗಿಲ್ಲ, ದುಡ್ಡು ಬೇಡ, ಜೋಪಾನವಾಗಿ ಹೋಗು ಎಂದು ಹೇಳಿ ಅವಳಿಂದ ದುಡ್ಡು ಪಡೆಯದೆ ಕಳಿಸಿಕೊಡ್ತಾನೆ. ಹುಡುಗಿ ವಲ್ಲಭನಿಗೆ ಕೈ ಮುಗಿದು ಧನ್ಯವಾದ ತಿಳಿಸ್ತಾಳೆ. ಇತ್ತ ಮನೆಯಲ್ಲಿ ಅಮ್ಮು ಟೆನ್ಷನ್ನಿಂದ ವಲ್ಲಭ ಇನ್ನೂ ಬರಲಿಲ್ಲವಲ್ಲ ಎಂದು ಕಾಯುತ್ತಿರುತ್ತಾಳೆ. ಇದನ್ನು ನೋಡಿ ಮೀನಾ ರೈತರು ಇನ್ನು ಮನೆಗೆ ಬರಲಿಲ್ಲ ಅಂತ ಕಾಯುವ ಹೆಂಡತಿಯರ ಥರ ವೇಟ್ ಮಾಡ್ತಿದ್ದೀಯಾ, ನಿನಗೆ ವಲ್ಲಭನ ಮೇಲೆ ಅಷ್ಟೊಂದು ಲವ್ ಇದೆಯಾ ಎಂದು ರೇಗಿಸ್ತಾರೆ. ಅಲ್ಲದೆ 10 ಕೌಂಟ್ ಮಾಡುವಷ್ಟರಲ್ಲಿ ವಲ್ಲಭ ಬಂದರೆ ಲವ್ ಇದೆ ಎಂದು 9 ಕೌಂಟ್ ಮಾಡುವಷ್ಟರಲ್ಲಿ ವಲ್ಲಭ ಮನೆಗೆ ಬರ್ತಾನೆ. ಮೀನಾ ನಗುತ್ತಾ ಅಲ್ಲಿಂದ ಹೋಗ್ತಾಳೆ. ನಂತರ ಮೀನಾ ತನ್ನ ಗಂಡ ಕೇಶವನಿಗೆ ಪಿಲ್ಲೋದಿಂದ ಹೊಡೆದು ಎಬ್ಬಿಸಿ ರೋಸ್ ಪಟೇಲ್ ಆಟ ಆಡುತ್ತಾ ಇಬ್ಬರು ರೊಮ್ಯಾಂಟಿಕ್ ಆಗಿ ಕಾಮಿಡಿ ಮಾಡ್ತಾರೆ. ಅದೇ ದಿನ ತಡರಾತ್ರಿ ಕೆಳಗೆ ಮಲಗಿದ್ದ ಅಮ್ಮುಗೆ ಒಂದು ಭಯಂಕರವಾಗಿ ಕೆಟ್ಟ ಕನಸು ಬೀಳುತ್ತದೆ. ವಲ್ಲಭ ಯಾವುದೋ ದೊಡ್ಡ ಡೇಂಜರ್ನಲ್ಲಿ ಸಿಲುಕಿ ನರಳುತ್ತಿರುವ ಹಾಗೆ ಕನಸು ಬಿದ್ದ ತಕ್ಷಣ ಅಮ್ಮು ಜೋರಾಗಿ ಕಿರುಚುತ್ತಾ ಎದ್ದು ಕೂರ್ತಾಳೆ. ಪಕ್ಕದಲ್ಲಿ ಮಲಗಿದ ವಲ್ಲಭ ಗಾಬರಿಯಿಂದ ಕೆಳಗೆ ಓಡಿ ಬಂದು ಏನಾಯಿತು ಅಮ್ಮು ಎಂದು ಕೇಳ್ತಾನೆ. ಅಮ್ಮು ಭಯದಿಂದ ವಲ್ಲಭನ ಗಟ್ಟಿಯಾಗಿ ಅಪ್ಪಿಕೊಂಡು ಜೋರಾಗಿ ಅಳುತ್ತಾ, ನಿಮಗೆ ಏನೋ ಆಪತ್ತು ಬಂದ ಹಾಗೆ ಬ್ಯಾಡ್ ಕನಸು ಬಿತ್ತು ಕಣೋ, ನೀನು ಎಲ್ಲೂ ಹೋಗಬೇಡ, ನನ್ನ ಹತ್ತಿರನೇ ಇರು ಪ್ಲೀಸ್ ಎಂದು ಕಣ್ಣೀರು ಹಾಕ್ತಾಳೆ. ವಲ್ಲಭ ಅವಳಿಗೆ ಸಮಾಧಾನ ಮಾಡಿ ಹತ್ತಿರವೇ ಕೂತಿರುತ್ತಾನೆ. ಆದರೆ ದಿನ ಬೆಳಿಗ್ಗೆ ಇಡೀ ಕುಟುಂಬ ಹಾಲಿನಲ್ಲಿ ಕೂತು ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿರುವಾಗ ಪೊಲೀಸರು ಮನೆಗೆ ಎಂಟಿಕೊಡ್ತಾರೆ. ಬಂದವರ ಇಲ್ಲಿ ವಲ್ಲಭ ಯಾರು, ಅವನು ಒಂದು ಹುಡುಗಿಯನ್ನು ಕಿಡ್ನಾಪ್ ಮಾಡಿದ್ದಾನೆ ಎಂದು ಶಾಕ್ ಕೊಡ್ತಾರೆ. ಮನೆಯವರು ನಮ್ಮ ಮಗ ಆ ಥರವನ್ನಲ್ಲ ಎಂದಾಗ ಪೊಲೀಸರು ಆ ಹುಡುಗಿಯ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಹತ್ತಿರ ವಲ್ಲಭನ ಡ್ರೈವಿಂಗ್ ಲೈಸೆನ್ಸು, ಟ್ಯಾಕ್ಸಿ ಫೋಟೋ ಎಲ್ಲ ಇದೆ ಎನ್ನುತ್ತಾರೆ. ವಲ್ಲಭ ನಾನು ಯಾವ ಹುಡುಗಿಯನ್ನು ಕಿಡ್ನಾಪ್ ಮಾಡಿಲ್ಲ, ಅವಳನ್ನು ರಕ್ಷಿಸಿದೆ ಅಷ್ಟೇ ಎಂದು ಸತ್ಯ ಹೇಳಿದರೂ ಪೊಲೀಸರು ಕೇಳುವುದಿಲ್ಲ. ನಂದ ತನ್ನ ಮಗನನ್ನು ಪೊಲೀಸರು ಎಳೆದುಕೊಂಡು ಹೋಗದಂತೆ ತಡೆಯಲು ನೋಡಿದರೂ ಪ್ರಯೋಜನವಾಗುವುದಿಲ್ಲ. ಪೊಲೀಸರು ವಲ್ಲಭನನ್ನು ಬಲವಂತವಾಗಿ ಜೀಪಿಗೆ ಕೂರಿಸಿಕೊಂಡು ಹೋಗ್ತಾರೆ. ಇದನ್ನು ನೋಡಿ ಎದುರು ಮನೆ ಶತ್ರುಗಳಾದ ಸೂರ್ಯಕಾಂತ, ಚಂದ್ರಕಾಂತ ವಲ್ಲಭ ಜೈಲಿಗೆ ಹೋದ ಎಂದು ತುಂಬಾ ಖುಷಿಪಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ವಲ್ಲಭ ಹೇಗೆ ನಿರಪರಾಧಿ ಅಂತ ಸಾಬೀತು ಮಾಡ್ತಾನೆ ಅಂತ ಹೇಳಿ ನೋಡಬೇಕು. ಮುಂದೆ ಕಥೆಯಲ್ಲಿ ಏನೇನು ಟ್ವಿಸ್ಟ್ ಸಿಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.